ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ಇವತ್ತು ನಮ್ಮ ಹತ್ರ ಬ್ಯೂಟಿಫುಲ್ ಕಾರ್ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಅದು ಯಾವ್ದಂದ್ರೆ ಸ್ಕೋಡಾದಲ್ಲಿ ಇರೋದು ಫ್ಯಾಬಿಯಾ ಹ್ಯಾಚ್ ಬ್ಯಾಕ್ ವೆಹಿಕಲ್. ಲಾಸ್ಟ್ ಟೈಮ್ ನನ್ನ ಹತ್ರ 2011 ಮಾಡಲ್ ವೈಟ್ ಕಲರ್ ಇತ್ತು, ಅದು ಸೇಲ್ ಆಯಿತು, ಡೀಸೆಲ್ ವರ್ಷನ್. ಆ ಥರನೇ ಎಲ್ಲರೂ ಸೇಲ್ ಆದಮೇಲೆ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ರು ಸ್ಕೋಡಾ ಫ್ಯಾಬಿಯಾ ಇದ್ರೆ ಹೇಳಿ ಅಂತ. ಅದಕ್ಕೋಸ್ಕರ ಜಸ್ಟ್ ಇವತ್ತು ನಮ್ಮ ಹತ್ರ ಸ್ಕೋಡಾ ಫ್ಯಾಬಿಯಾ ಬಂದಿದೆ, 2012 ಮಾಡಲು. ಅದನ್ನು ಕೂಡ ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಲಾಸ್ಟ್ ಟೈಮ್ ಇದು ಆಂಬಿಯೆಂಟ್, ಇದು ಬಂದ್ಬಿಟ್ಟು ಆಂಬಿಯೆಂಟ್ ಪ್ಲಸ್. ಇದು ಆಂಬಿಯೆಂಟ್ ಪ್ಲಸ್ ಅಲ್ಲಿ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ, ಏನೇನು ಬರುತ್ತೆ ಅಂತ ವಿಡಿಯೋಲಿ ಹೋಗಿ ತೋರಿಸಿರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಪಟ್ಟಂತ ಎಲ್ಲ ಕಂಪ್ಲೀಟ್ ವಿಡಿಯೋ ತಗೊಳ್ಳೋಣ. ಅದಾದ್ಮೇಲೆ ಏನ್ ಮಾಡಲು, ಏನ್ ಪ್ರೈಸ್, ಎಷ್ಟಾಗುತ್ತೆ ಫೈನಲ್ ಅಂತ ಎಲ್ಲ ಹೇಳ್ಕೊಡ್ತೀನಿ. ನಾನು ಈ ಆಫರ್ಗಳು ಏನೇನಿದೆ ನಮ್ಮ ಸಾಗರ್ ಕಾರ್ ಶೋರೂಮ್ ಇಂದ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಫ್ರೆಂಡ್ಸ್ ನೋಡ್ಬೋದು, ನಮ್ಮ ಮುಂದ್ಗಡೆ ಇರೋದು ಸ್ಕೋಡಾ ಫ್ಯಾಬಿಯಾ, ಮೋಸ್ಟ್ ಬ್ಯೂಟಿಫುಲ್ ಕಾರು, ರೆಡ್ ಕಲರ್ ಅಲ್ಲಿ. ಅದೂ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರು, ರೆಡ್ ಕಲರ್, ವೈಟ್ ಕಲರ್. ಅಂದ್ರೆ ಲಾಸ್ಟ್ ಟೈಮ್ ಹತ್ರ ವೈಟ್ ಇತ್ತು, ಇದು ರೆಡ್ ಕಲರು, ಸಿಂಗಲ್ ಓನರ್ ವೆಹಿಕಲ್, ಆಂಬಿಯೆಂಟ್ ಪ್ಲಸ್ ವೇರಿಯಂಟು. ನೋಡ್ತಾ ಇದ್ದೀರಾ ವೆಹಿಕಲ್, ರೈಟ್ ಒಂದು ತೋರಿಸ್ತೀನಿ ಫ್ರೆಂಡ್ಸ್. ಈ ಥರನೇ ಸೇಮ್ ಶೈನಿಂಗ್ ಥರ ಇದೆ ವೆಹಿಕಲ್. ಒಂದು ಸ್ಕ್ರಾಚ್ ಕಾಣಿಸಲ್ಲ ನಿಮಗೆ, ರೈಟ್ ರೌಂಡ್ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ಬ್ಯಾಕ್ ಸೈಡ್ನು ಕೂಡ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಕಾಣಿಸ್ತಾ ಇಲ್ಲ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ಬೋದು ನೀವು, ಒಂದು ಡೆಂಟೋ, ಒಂದು ಸ್ಕ್ರಾಚ್ ಏನಿಲ್ಲ. ಜಸ್ಟ್ ಇವಾಗಲೇ ಬಂತು ಗಾಡಿ, ಫೋಟೋ ನಾನು ವೀಡಿಯೋ ಹಾಕ್ತಾ ಇದ್ದೀನಿ. ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರಂಟಿಂದ ನೋಡ್ಬೋದು, ಇದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಅಪ್ ಟು ಬಾಟಮ್ ನೋಡ್ಬೋದು, ತುಂಬ ಕ್ಲೀನ್ ಇದೆ. ಬನ್ನಿ ಫ್ರೆಂಡ್ಸ್, ಟೈರ್ಸ್ ಕಂಡೀಷನಿಂದ ಸ್ಟಾರ್ಟ್ ಮಾಡೋಣ. ಬಾಡಿನೆಲ್ಲ ತೋರಿಸಿದ್ದೀನಿ. ಟೈರ್ಸ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ 80-90% ಟೈರ್ಸ್ ಇದೆ, ಹೊಸ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸು. ಫ್ರಂಟ್ ಟೈರ್ ಇದು, ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು. ರೈಟ್ ಸೈಡ್ ಬ್ಯಾಕ್ ಸೈಡ್ ಟೈರು, ಅದನ್ನು ಕೂಡ 80% ಟೈರ್ ಇದೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇಂಟೀರಿಯರು ಒಳಗಡೆ. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಸೀಟ್ಸು ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರು. ಆ್ಯಂಡ್ ನಿಮಗೆ ಸಿಸ್ಟಮ್ನು ಕೂಡ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಡ್ರಿವೆನ್ ಅರೌಂಡ್ 58,000 ಕಿಲೋಮೀಟರ್ಸು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಆ್ಯಂಡ್ ಡೀಸೆಲಲ್ಲಿ ವೆಹಿಕಲ್ ತುಂಬ ಮೈಲೇಜ್ ಬರುತ್ತೆ, ಚೆನ್ನಾಗಿ ಮೈಲೇಜ್ ಬರುತ್ತೆ. ಇನ್ನು ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಬ್ಯಾಕ್ ಸೈಡ್ ಇಂಟೀರಿಯರು ಚೆನ್ನಾಗಿದೆ. ಎಲ್ಲಿನೂ ಸೀಟ್ಸು ಟರ್ನ್ ಆಗಿ ಆ ಥರ ಏನಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ಆ್ಯಂಡ್ ನಿಮಗೆ ಹಂಗೆ ಬೂಟ್ ಸ್ಪೇಸ್ನು ಕೂಡ ತೋರಿಸ್ಬಿಡ್ತೀನಿ, ಎಷ್ಟು ಬೂಟ್ ಸ್ಪೇಸ್ ಬರುತ್ತೆ ಅಂತ. ಫ್ರೆಂಡ್ಸ್ ನೋಡ್ಬೋದು, ತುಂಬ ಬೂಟ್ ಸ್ಪೇಸ್ ಬರುತ್ತೆ. ಆಲ್ಮೋಸ್ಟ್ ಶಿಫ್ಟಿಂದ ಜಾಸ್ತಿ ಬರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಾ ಬೂಟ್ ಸ್ಪೇಸು ಫ್ರೆಂಡ್ಸ್. ನೋಡ್ಬೋದು ಎಷ್ಟಿದೆ ನೋಡ್ಬೋದು. ಸೆಡಾನ್ ಕಾರಲ್ಲಿ ಎಷ್ಟು ಬರಲ್ಲ ಬೂಟ್ ಸ್ಪೇಸು, ಅಷ್ಟು ಬೂಟ್ ಸ್ಪೇಸ್ ಬಂದಿದೆ. ಅಂದರೆ ಹಾಯ್ಸ್ಬೇಕಂತಾನೆ ಹೇಳ್ತಾರೆ. ಅಂದರೆ ಬೂಟ್ ಸ್ಪೇಸ್ ನೋಡ್ಬೋದು, ಕಂಫರ್ಟೇಬಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಕಂಫರ್ಟೇಬಲಲ್ಲಿ, ಬೂಟ್ ಸ್ಪೇಸಲ್ಲಿ ಅಂತ. ಮೇಂಟೆನೆನ್ಸ್ ಆ ಥರ ಏನು ಬರಲ್ಲ, ಹೇಳ್ತಾರೆ ಮೇಂಟೆನೆನ್ಸ್ ಜಾಸ್ತಿ ಅಂತ. ನನ್ನ ಪ್ರಕಾರ ಅಷ್ಟು ಮೇಂಟೆನೆನ್ಸ್ ಏನು ಬರಲ್ಲ. ಒಬ್ರೊಬ್ರದ್ದು ಮೇಂಟೆನೆನ್ಸು ಯೂಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇಂಟೆನೆನ್ಸು ನಾವು ಹೇಳೋಕ್ಕಾಗಲ್ಲ, ತಾವು ಹೆಂಗೆ ಮೇಂಟೈನ್ ಮಾಡ್ತೀರೋ ಆ ಥರ ಮೇಂಟೆನೆನ್ಸ್ ಬರುತ್ತೆ ವೆಹಿಕಲ್ಲು. ನೋಡ್ಬೋದು. ಆ್ಯಂಡ್ ಲೆಫ್ಟ್ ಸೈಡ್ ನೀವು ಟೈರ್ಸ್ ಕೂಡ ಕಂಡೀಷನ್ ನೋಡ್ಬೋದು ಫ್ರೆಂಡ್ಸ್. ಅದನ್ನೆಲ್ಲ ಆಲ್ಮೋಸ್ಟ್ 4-5 ಟೈರ್ನು ಕೂಡ 75-80% ಟೈರ್ ಇದೆ ಆಲ್ಮೋಸ್ಟು. ಫ್ರೆಂಡ್ಸ್ ಬನ್ನಿ, ನಿಮಗೆ ಇಂಜಿನ್ ರೂಮ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಇಂಜಿನ್ ರೂಮ್ ಹಿಂಗೆ ಇಕ್ಕಿದ್ದಾರೆ ಅಂತ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ಬೋದು, ಇಂಜಿನ್ ರೂಮು ಓಪನ್ ಮಾಡಿಸಿದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ಇಂಜಿನ್ನು ತುಂಬ ಕ್ಲೀನಾಗಿದೆ. ಇಂಜಿನ್ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ ಸೌಂಡು. ನೋಡ್ಬೋದು ಇಂಜಿನ್ ಸ್ಟಾರ್ಟ್ ಆಗಿದೆ, ಎಷ್ಟು ಸ್ಮೂತ್ ಇದೆ ಅಂತ.
ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಇಂಜಿನ್ನು ತುಂಬಾ ಸ್ಮೂತ್ ಆಗಿದೆ. ಪೆಟ್ರೋಲ್ ಇಂಜಿನ್ ತರ ಮೇಂಟೈನ್ ಮಾಡಿದ್ದಾರೆ. ರಿಕಾರ್ಡೆಡ್ ಜಿನಿನ್ನು 58,000 ನೋಡಿರೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಎಲ್ಲ ನೋಡಿದ್ದೀರಾ, ರೈಟ್ ಒಂದು ಬಾಡಿ ಲೈನು, ಆಮೇಲೆ ನಿಮಗೆ ಇಂಟೀರಿಯರ್ ಎಲ್ಲ ತೋರಿಸಿದ್ದೀನಿ, ಟೈರ್ಸ್ ಕಂಡೀಷನ್ ತೋರಿಸಿದ್ದೀನಿ, ಬೂಟ್ ಸ್ಪೇಸ್ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡಲು, ಏನು ಪ್ರೈಸು, ಏನು ಫೈನಲ್ ಪ್ರೈಸು ಆಗುತ್ತೆ, ಆಫರ್ ಏನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ನೋಡೋಣ. ಬನ್ನಿ ಫ್ರೆಂಡ್ಸ್. ಕಂಪ್ಲೀಟ್ ರೈಟ್ ರೌಂಡ್ ನಿಮಗೆ ವೆಹಿಕಲ್ ತೋರಿಸಿದ್ದೀನಿ ಆ್ಯಂಡ್ ಇಂಟೀರಿಯರ್ ಕೂಡ ತೋರಿಸಿದ್ದೀನಿ. ಎಕ್ಸ್ಟೀರಿಯರು ಪ್ಲಸ್ ನಿಮಗೆ ಬೂಟ್ ಸ್ಪೇಸ್ ಆಗಲಿ, ಇಂಜಿನ್ ರೂಮ್ ಆಗಲಿ, ನಿಮಗೆ ಟೈರ್ಸ್ ಕಂಡೀಷನ್ ಆಗಲಿ ಎಲ್ಲ ತೋರಿಸಿದ್ದೀನಿ. ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ವೆಹಿಕಲ್ ನೋಡಬೇಕಂದ್ರೆ ನಮ್ಮ ಶೋರೂಮ್ಗೆ ಡೈರೆಕ್ಟ್ ನೀವು ಬರ್ಬೋದು. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಇಲ್ಲಾಂದರೆ ನಮ್ಮ ಸಾಗರ್ ಕಾರ್ಸ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ನಮ್ಮ ಲೊಕೇಶನ್ ಬಂದುಬಿಡುತ್ತೆ. ಡೈರೆಕ್ಟ್ಲಿ ವಿಸಿಟ್ ಮಾಡಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಈ ಗಾಡಿ ಪ್ರೈಸ್ ಬಂದುಬಿಟ್ಟು 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್, 52,000 ಕಿಲೋಮೀಟರ್ ಇವೇನು. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20 ಮೇಲೆ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,50,000 ಹೇಳ್ತಾ ಇರೋದು, ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ ಫ್ರೆಂಡ್ಸ್. ಈ ಗಾಡಿಗೆ ಯಾರು ನೋಡ್ಕೊಂಡು ಬರ್ತಾರೆ ಫೈನಲ್ 3,25,000 ಮಾಡ್ಕೊಡ್ತೀನಿ. ವಿತ್ ಆಫರ್ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ. ವಿತ್ ನಿಮ್ಗೆ ಆಟೋ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ, ನೋ ಕಮಿಷನ್ ನಥಿಂಗು. ಇದೆಲ್ಲ ಆಫರ್ ನಮ್ಮ ಶೋರೂಮ್ ಅಲ್ಲಿ ಸಿಗೋದು ಸಾಗರ್ ಕಾರ್ಸ್ ಅಂತ. ಈ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ಬೇರೆ ಗಾಡಿ ಬೇಕಂದ್ರೆ ಕೊಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅವತ್ತಂಗ ಗುಡ್ ಬೈ.